ಕಳೆದ ಅನೇಕ ದಿನಗಳಿಂದ ಹಿಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆಯ ಉದ್ದೇಶವನ್ನ ಮತ್ತು 3 ಎಚ್ಚರಿಕೆಗಳನ್ನ ಪತ್ರಕರ್ತ ಅಥವಾ ಗ್ರಂಥಕರ್ತನ ಒಂದು ದಾಹ, ಹಿಂಜರಿದು ಹೋದಂಥವರು, ಅವಿಧೇಯರಾದಂಥವರು, ಅಪನಂಬಿಗಸ್ತರು ದೃಢವಾಗಿ ಕ್ರಿಸ್ತನಲ್ಲಿ ಬರಬೇಕೆಂಬಂತ ಆಸೆಯಿಂದ ಬರೆಯಲ್ಪಟ್ಟಂತ ಒಂದು ಪತ್ರಿಕೆ, ಮಾನಸಾಂತರ ಹೊಂದುವಂತೆ ಮತ್ತೊಮ್ಮೆ ಕರ್ತನ ಸನ್ನಿಧಿಗೆ ಬರೋದಕ್ಕೋಸ್ಕರವಾಗಿ ಬರೆದಂತಹ ಈ ಒಂದು ಗ್ರಂಥವಾಗಿದೆ. ಈ ಗ್ರಂಥವನ್ನ ನಾವು ಎಷ್ಟು ಧ್ಯಾನ ಮಾಡಿದರೂ ಅಷ್ಟು ಒಳ್ಳೆಯದು ಮತ್ತು ನಾವು ಕಲಿತುಕೊಳ್ಳುವುದಕ್ಕೂ, ವಿಧೇಯರಾಗುವುದಕ್ಕೂ, ನಂಬಿಗಸ್ತರಾಗಿ ಜೀವಿಸುವುದಕ್ಕಿದು ಸಹಕಾರ ಮಾಡುವಂತ ಒಂದು ಗ್ರಂಥವಾಗಿದೆ. ಗ್ರಂಥಕರ್ತನ ದಾಹ ನಮ್ಮೆಲ್ಲರನ್ನು ಸಹ ನಾವು ದೃಢವಾಗಿ ಹೆಜ್ಜೆ ಇಡಬೇಕೆಂಬುದಕ್ಕೋಸ್ಕರವಾಗಿ ಬರೆಯಲ್ಪಟ್ಟಂತ ಗ್ರಂಥವಾಗಿದೆ. ಕಳೆದ ವಾರ ನಾವು ಧ್ಯಾನ ಮಾಡುತ್ತಾ ಬಂದ ಹಾಗೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ನಾವು ಮೊದಲನೇ ವಾಕ್ಯದಲ್ಲಿ ಕೆಲವು ಸಂಗತಿಗಳನ್ನ, ವಿಷಯಗಳನ್ನ ನಾವು ಕಲಿತಾ ಇದ್ದೇವೆ ಪ್ರೇರೆ. ಮತ್ತು ಈ ದಿನ ಧ್ಯಾನಕ್ಕಾಗಿ ಈ ಒಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 7ನೇ ವಾಕ್ಯದಿಂದ ನಾವು 13 ತನಕ ಓದಿಕೊಳ್ಳುವಾಗ ಅಲ್ಲಿ ನಾವು ಗಮನಿಸ್ತೇವೆ. 7ನೇ ವಾಕ್ಯದಿಂದ ಇದನ್ನ ಸಂದೇಶಕ್ಕಾಗಿ ಓದಿಕೊಳ್ಳುವುದಾದರೆ, ಆ ಮೊದಲನೇ ಒಡಂಬಡಿಕೆಯು ದೋಷವಿಲ್ಲದ್ದಾಗಿದ್ದರೆ 2ನೇ ಒಡಂಬಡಿಕೆಗೆ ಅವಕಾಶವಿರುತ್ತಿರಲಿಲ್ಲ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗೆಂದನು, ಈಗ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಎಂದು ಕರ್ತನು ಹೇಳುತ್ತಾನೆ. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆದುಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ. ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದ್ದರಿಂದ ನಾನು ಅವರ ಚಿಂತೆಯನ್ನು ಬಿಟ್ಟೇನೆಂದು ಕರ್ತನು ಹೇಳುತ್ತಾನೆ. ಆ ದಿನಗಳು ಬಂದ ಮೇಲೆ ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವರು. ಒಂದೇ ಊರಿನವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಕರ್ತನ ಜ್ಞಾನವನ್ನು ಪಡೆಯರೆಂದು ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ದುಷ್ಟತೆಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ರಲ್ಲಿ ಮೊದಲಿದ್ದನ್ನು ಹಳೆದಾಗಿ ಮಾಡಿದ್ದಾನೆ. ಆದರೆ ಹಳೆದಾಗುತ್ತಾ ಮುದಿಯಾಗುವಂತದ್ದಕ್ಕೆ ಅಂತ್ಯವು ಸಮೀಪವಾಗಿದೆ. ಕರ್ತನ ಸ್ತೋತ್ರ ಉಂಟಾಗಲಿ. ಈ ರಾತ್ರಿಯ ವೇಳೆಯಲ್ಲಿ ಓದಿಕೊಂಡಂತ ಈ ವಾಕ್ಯ ಭಾಗಗಳಲ್ಲಿ ದೇವರ ಮಕ್ಕಳಾಗಿರುವಂತ ನಮ್ಮ ಮೇಲೆ ಕರ್ತನಿಗಿರುವಂತ ಒಂದು ಪ್ರೀತಿ, ಕರುಣೆ, ಆತನ ಉದ್ದೇಶ, ಆತನ ಆಲೋಚನೆಗಳನ್ನ ನಾವಿಲ್ಲಿ ಒಂದು 3 ಭಾಗವಾಗಿ ನೋಡ್ತಿರ್ತೇವೆ. ಮೊದಲನಾಗಿ ನೋಡುವಾಗ ನಾವು ಗಮನಿಸುವಂಥದ್ದು, ನನ್ನ ಆಜ್ಞೆಗಳ ನಿಮ್ಮದಾಗಿ ನಾವು ನೋಡ್ತಿರ್ತೇವೆ 10ನೇ ವಾಕ್ಯದಲ್ಲಿ, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು. 2ನೇದಾಗಿ ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು. 3ನೇದಾಗಿ ನೋಡುವಾಗ ಬಹಳ ಶ್ರೇಷ್ಠವಾದಂಥದ್ದು ಮಾತು 12ನೇ ವಾಕ್ಯ, ಕರ್ತನ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದಂತ ಉದ್ದೇಶ, ಭೂಮಿಗೆ ಬಂದು ಅನೇಕ ಅದ್ಭುತಗಳನ್ನು ಮಾಡಿ ನಮ್ಮ ರಕ್ಷಣೆಗೋಸ್ಕರವಾಗಿ ಆತನು ಮಾಡಿದಂತ ಒಂದು ತ್ಯಾಗ, ಇದನ್ನ ಗಮನಿಸುವಾಗ ಎಷ್ಟೋ ಶ್ರೇಷ್ಠವಾಗಿದೆ ಪ್ರಿಯರೇ. ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿ ಇಡುವೆನು ನೋಡುವಾಗ ಎಷ್ಟೋ ಸಂತೋಷಕರವಾದ ಮಾತು. ಹೃದಯದ ಮೇಲೆ ಅದನ್ನ ಬರೆಯುವೆನು. ಈ ಆಜ್ಞೆಗಳನ್ನ ಮತ್ತು ಅವುಗಳನ್ನು ಬರೆಯುವುದಕ್ಕೆ ಯಾವಾಗ ನಮಗೆ ಅದು ಸಿಗುತ್ತದೆ? ಯಾಕಂದ್ರೆ ಮೇಲಿನ ವಾಕ್ಯಗಳಲ್ಲಿ ನೋಡುವಾಗ ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತಗಳನ್ನು ಕರೆದುಕೊಂಡು ಬಂದ ಕಾಲದಲ್ಲಿ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ, ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಅವ್ರು ನಿಲ್ಲಲಿಲ್ಲ, ಕೈಗೊಳ್ಳಲಿಲ್ಲ. ಆದ್ರೆ ಇಲ್ಲಿ ಈ ವಾಕ್ಯಗಳನ್ನು ಓದುವಾಗ ಇಲ್ಲಿ ಗಮನಿಸುವಂಥದ್ದು ನಾನು ಎಂಬುದಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ನಾನು ಎಂಬುದಾಗಿ ನೋಡುವಾಗ ಒಬ್ಬರೇ, ನಾವೆಂಬುದಾಗಿ ನೋಡಿ ಬಹುವಚನ ಗುಂಪು, ಅದು ನಾನು ಎಂಬುದಾಗಿ ಹೇಳುವಾಗ ಕರ್ತನ ಯೇಸು ಕ್ರಿಸ್ತ ಸ್ಪಷ್ಟವಾಗಿ ಹೇಳುವಂಥದ್ದು ಮಾತು, ಈತನೊಟ್ಟಿಗೆ ನಾವು ಕರ್ತನ ಯೇಸು ಕ್ರಿಸ್ತನೊಟ್ಟಿಗೆ ನಾವು ಮಾಡಿಕೊಳ್ಳುವಂತ ಒಡಂಬಡಿಕೆ. ಆ ಒಡಂಬಡಿಕೆ ನಮಗೆ ಯಾವಾಗ ಸಿಗುತ್ತದೆ? ಯಾವಾಗ ಯೇಸು ಕ್ರಿಸ್ತನ ಸಂಗಡ ನಾವು ಒಡಂಬಡಿಕೆ ಮಾಡಿಕೊಳ್ಳುತ್ತೇವೆ. ಇಸ್ರೇಲ್ ಜನರು ಐಗುಪ್ತ ದೇಶವನ್ನು ಬಿಟ್ಟಾಗ ಮೋಸೆ ಸಂಗಡ ಕರ್ತನ ಅನೇಕ ದೇವರು ಮಾತಾಡುತ್ತಾ ಅನೇಕ ಆಜ್ಞೆಗಳನ್ನು, ನಿಬಂಧನೆಗಳನ್ನು, ನಿಯಮಗಳನ್ನು ಕೊಡ್ತಾ ಬಂದಾಗ ಅವರು ಪಡ್ಕೊಂಡಿದ್ದು, ಅವರು ಅನುಭವಿಸಿದ್ದನ್ನು ನೋಡ್ತೇವೆ ಎಂಥದ್ದು ಎಂಬುದಾಗಿ. ಹಾಗಾದರೆ ಆ ಒಂದು ಗ್ರಂಥವನ್ನು ನಾವು ಗಮನಿಸುವುದಾದ್ರೆ
ಅವರದಕ್ಕೆ ಇಲ್ಲಿ ನಾವು ಹೇಳೋದಕ್ಕಿಂತ ವಾಕ್ಯವಾಗಿ ಏನ್ ಹೇಳ್ತಾ ಇದೆ ಇಲ್ಲಿ, ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲವಾದ್ದರಿಂದ ನಾನು ಅವರ ಚಿಂತನೆ ಬಿಟ್ಟಿನೆಂದು ಕರ್ತನು ಹೇಳುತ್ತಾನೆ. ಹಾಗಾದ್ರೆ ದೇವರು ಅವರ ಚಿಂತೆಯನ್ನ ಬಿಟ್ಟು ನಿಮ್ಮದಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅದು ನಮ್ಮ ಕುರಿತು ನಮಗಾಗಿ ಚಿಂತಿಸುವ ಕರ್ತನು ನಮ್ಮ ಬಗ್ಗೆ ಆಲೋಚನೆ ಮಾಡುತ್ತಿರುವಂತ ದೇವರ ಒಂದು ಮಹಾ ಉದ್ದೇಶವನ್ನ ನಾವು ಗಮನಿಸುವಾಗ ಅದು ನಮಗೆ ಯಾವಾಗ ಸಿಗುತ್ತದೆ, ಅದನ್ನ ನಾವು ಹೇಗೆ ಪಡೆದುಕೊಳ್ಳುತ್ತೇವೆ, ಹೇಗೆ ಅದಕ್ಕೆ ನಾವು ವಿಧೇಯರಾಗುತ್ತೇವೆ, ಯಾವುದರ ಮುಖಾಂತರವಾಗಿ ನಾವು ದೇವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತೇವೆ, ಅದು ಹೇಗೆ ನಿಲ್ಲುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೇರಣೆ ಗಮನಿಸುವಾಗ ಯಾವಾಗ ಒಡಂಬಡಿಕೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದು ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 12-13ನೇ ವಾಕ್ಯ. ಈ ಒಡಂಬಡಿಕೆಗೂ ಮತ್ತು ಮುಂದಿರುವಂತ ವಾಕ್ಯ ಭಾಗಗಳಿಗೂ ಸಿಗುವಂತ ಒಂದು ಸಂಬಂಧ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12-13 ನೋಡುವಾಗ, ಯಾರ್ಯಾರು ಆತನ ಅಂಗೀಕರಿಸಿದರೋ ಅಂದರೆ ಆತನ ಹೆಸರು ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾವಾಗ ಎಂಬುದಾಗಿ ಆ ಪೂರ್ವಿಕರ ಪಿತೃಗಳ ಬಗ್ಗೆ ಚಿಂತಿಸದಿರುವ ಕರ್ತನು, ನಮ್ಮ ರಕ್ಷಣೆಗೋಸ್ಕರವಾಗಿ ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದ ಆತನು ನಮ್ಮಲ್ಲಿ ನಾವು ಆತನೊಟ್ಟಿಗೆ ಮಾಡಿಕೊಳ್ಳುವಂತ ಒಡಂಬಡಿಕೆ, ಯಾವಾಗ ನಾವು ಆತನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತೇವೆ, ಯಾವಾಗ ನಾವು ಆತನೊಟ್ಟಿಗೆ ಆತನ ಅಂಗೀಕರಿಸಿಕೊಳ್ಳುತ್ತೇವೋ ಆಗ ಒಂದು ಒಡಂಬಡಿಕೆ ಆಗುತ್ತದೆ. ಈ ಒಡಂಬಡಿಕೆ ಅಂತದ್ದು ಸ್ಥಿರವಾಗಿರುವಂತದ್ದು, ದೃಢವಾಗಿರುವಂತದ್ದು, ನಿಲ್ಲುವಂಥದ್ದು ಎಂಬುದಾಗಿ ನೋಡ್ತೇವೆ ಪ್ರಿಯರು. ಯಾವಾಗ ಯೇಸುವನ್ನ ಕರ್ತನೆಂದು ರಕ್ಷಕನಾಗಿ ಒಡೆಯನಾಗಿ ನಾವು ಅಂಗೀಕಾರ ಮಾಡಿಕೊಳ್ಳುತ್ತೇವೆಯೋ ಅದು ಒಡಂಬಡಿಕೆ ಆಗುತ್ತದೆ. ಹೇಗಿದೆ ಅಂತೆ, ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿಡುವೆನು, ಅವರ ಹೃದಯದ ಮೇಲೆ ಅವುಗಳನ್ನ ಬರೆಯುವನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. 3ನೇ ಅಧ್ಯಾಯದ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯ ನಮಗೆ ಗೊತ್ತುಂಟು. ಅಲ್ಲಿ ರಾತ್ರಿ ವೇಳೆಯಲ್ಲಿ ಬರುವಂತ ನಿಕೋದೇಮನ ಒಳಗೆ ದೇವರು ಮಾತಾಡುವಂತ ವಿಷಯಗಳು ಏನೆಂಬುದಾಗಿ ಗಮನಿಸುವುದಾದರೆ ಅಲ್ಲಿ ಬಹಳಷ್ಟಿದೆ. ಹೊಸದಾಗಿ ಹುಟ್ಟಿದಾಗ ನೂತನವಾದಂತ ಒಂದು ರಕ್ಷಣೆ ಅನುಭವ ಹುಟ್ಟುವಾಗ ಕರ್ತನ ಒಂದು ಮಾತಿಗೆ ವಿಧೇಯರಾದಾಗ ದೇವರಿಂದ ಸಿಕ್ಕುವಂಥದ್ದು, ಅದರ ಸಪ್ಪಳ ಗಾಳಿಯ ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತೆ, ಆದರೆ ಅದು ಎಲ್ಲಿಂದ ಬರುತ್ತೆ ಎಲ್ಲಿಗೆ ಹೋಗುತ್ತೆ ನನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆ ನಾವು ಆತ್ಮನಿಂದ ಹುಟ್ಟಿದಾಗ ಆ ಒಡಂಬಡಿಕೆಗೆ ನಾವು ಪಾತ್ರರಾಗುತ್ತೇವೆ, ಅದನ್ನ ನಾವು ಅನುಸರಿಸುತ್ತೇವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ನಾವು ಗಮನಿಸುವಾಗ ರೋಮಪತ್ರಿಕೆಯಲ್ಲಿ ಈ ಒಡಂಬಡಿಕೆ ವಿಧೇಯರಾದಂತವರಿಗೆ ಸಿಕ್ಕುವಂತ ಫಲಗಳು, ಆಜ್ಞೆಗಳು ಮನಸ್ಸಿದ್ದಾಗ 8ನೇ ಅಧ್ಯಾಯದ 3ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಇಲ್ಲಿ ಗಮನಿಸುವಾಗ, ಧರ್ಮಶಾಸ್ತ್ರವು ನಮ್ಮ ಶಾರೀರದೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದು ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದ್ರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪ ದೀನವಾದ ನರಭಾವ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿ ಮರಣಕ್ಕೆ ಪಾಪಕ್ಕೆ ಮರಣದಂಡೆಯನ್ನ ವಿಧಿಸಿದನೆಂಬುದಾಗಿ ನೋಡುತ್ತೇವೆ. ನೀವು ಕಲಿತುಕೊಳ್ಳುವಂಥದ್ದು ಯಾಕೆಂದ್ರೆ ಇಬ್ರಿಯ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಆ ದೇವಾರಾಧನೆಯು, ಯಾಜಕತ್ವವು ಇವೆಲ್ಲವೂ ನೋಡ್ಕೊಂಡ್ ಬರ್ತೇವೆ. ನಾವು ಮೇಲ್ಗಡೆಯಿಂದ ನೋಡುವಾಗ ಅಲ್ಲಿ ನೋಡುವುದಾದ್ರೆ ಏನಿದೆ ಎಂಬುದಾಗಿ ಗಮನಿಸೋದಾದ್ರೆ ನೋಡ್ತೇವೆ. ಪರಲೋಕದಲ್ಲಿದ್ದಂಥದ್ದು ಮತ್ತು ಪ್ರತಿಯೊಬ್ಬ ಯಾಜಕನು ಕಾಣಿಕೆಯನ್ನು ತೆಗೆದುಕೊಳ್ತಿದ್ರು ಎಲ್ಲ ವಾಕ್ಯಗಳನ್ನು ನೋಡುವಾಗ, ಆದ್ರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗ ಹೊಂದಿದವನಾಗಿದ್ದಾನೆ, ಉತ್ತಮ ವಾಗ್ದಾನಗಳು ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆ ಮಧ್ಯಸ್ಥನಾಗಿದ್ದಾನೆ. ಈ ಒಡಂಬಡಿಕೆ ನಮಗೆ ಸಿಗುವಂಥದ್ದು ಯಾವಾಗ ಎಂಬುದಾಗಿ ನೋಡುವಾಗ, ಯಾವಾಗ ನಾವು ಯೇಸು ಕ್ರಿಸ್ತನ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತೀವೋ, ಪಾಪ ಪರಿಹಾರವನ್ನು ಹೊಂದುತ್ತೇವೆಯೋ, ನಾವು ಕ್ರಿಸ್ತನೊಟ್ಟಿಗೆ ನಾವು ಒಂದಾಗುತ್ತೇವೆ, ಆತನ ಮಕ್ಕಳಾಗಿ ನಾವು ಸೇರುತ್ತೇವೆ. ಆತನ ಅಂಗೀಕಾರ ಮಾಡಿಕೊಂಡಾಗ ಆತನ ಆಜ್ಞೆಗಳು, ಆತನ ವಿಧಿಗಳು, ಆತನ ನಿಯಮಗಳಿಗೆ ನಾವು ಪಾತ್ರರಾಗುತ್ತೇವೆ. 2 ಕೊರಿಂಥ 5:17 ಈಗ ನೋಡೋದಾದ್ರೆ, ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹೊಸ ಸೃಷ್ಟಿ. ದೇವರ ಮಕ್ಕಳೆಂಬ ಬಿರುದು ಮತ್ತು ಆತನ ಸ್ನೇಹಿತರೆಂಬಂತ ಒಂದು ಬಿರುದು ಅನೇಕ ನೋಡಿದ್ದೇವೆ. ಇಲ್ಲಿ ನೋಡುವಾಗ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನೆಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಹೊಸ ಸೃಷ್ಟಿ, ಒಂದು ಜೀವಿತ ಎಂಬುದಾಗಿ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಈ ವಾಕ್ಯಗಳನ್ನು ನೋಡುವಾಗ ದೇವರ ಒಂದು ಪ್ರೀತಿಯನ್ನ, ದೇವರ ಒಂದು ದಯೆಯನ್ನ ನಾವು ಯಾವಾಗ ಕ್ರಿಸ್ತನಲ್ಲಿದ್ದರೆ, ಯಾರಿಗೆ ಒಡಂಬಡಿಕೆ? ಐಗುಪ್ತ ದೇಶದಿಂದ ಬಂದವರ ಬಗ್ಗೆ ಚಿಂತೆಯಲ್ಲಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಮತ್ತೆ ಯಾರ ಬಗ್ಗೆ ಚಿಂತೆ? ಈ ಲೋಕದಲ್ಲಿ ಜನಿಸಿ ಜೀವಿಸುತ್ತಿರುವ ಕತ್ತಲೆಯಲ್ಲಿದ್ದಂತ ನಾವು ಬೆಳಕಿನಲ್ಲಿ ಬರುವಾಗ ನಾವು ಬೆಳಕಿನವರಾಗಿ ನಡೆದುಕೊಳ್ಳಬೇಕು, ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಮ್ಮ ಬಗ್ಗೆ ಚಿಂತಿಸುವ ಕರ್ತನು ಆತನನ್ನು ಅಂಗೀಕಾರ ಮಾಡಿಕೊಂಡಾಗ ಮಕ್ಕಳಾಗುತ್ತೇವೆ. ಮಾತ್ರವಲ್ಲದ ಆತನಲ್ಲಿದ್ದಾಗ, ಆತನ ನಮ್ಮಲ್ಲಿದ್ದಾಗ ನೂತನ ಸೃಷ್ಟಿ ಆಗುತ್ತೇವೆ ಎಂಬುದಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ದೇವರ ಮಕ್ಕಳಾಗುತ್ತೇವೆ, ನೂತನ ಸೃಷ್ಟಿ ಆಗುತ್ತೇವೆ,
1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. 23ನೇ ವಾಕ್ಯನ ನೋಡುವಾಗ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಪುನರ್ಜನ್ಮವನ್ನು ನಾವು ಹೊಂದಿಕೊಳ್ಳುತ್ತೇವೆ ಯಾವಾಗ? ದೇವರು ನಮ್ಮನ್ನ ಪ್ರೀತಿಸಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಆತನ ಒಂದು ಮಾತಿಗೆ ನಾವು ವಿಧೇಯರಾದಾಗ, ಆಜ್ಞೆಗಳು ಮನಸ್ಸಿನಲ್ಲಿ ಹೃದಯದ ಮೇಲೆ ಬರೆಯಲ್ಪಟ್ಟಾಗ ಕ್ರಿಸ್ತನಲ್ಲಿ ನಾವು ಇರುತ್ತೇವೆ. ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಯಾಗುತ್ತೇವೆ. ಮಾತ್ರವಲ್ಲ, ಪುನರ್ಜನ್ಮವನ್ನು ಹೊಂದಿದ್ದೇವೆ ಎಂಬುದಾಗಿ ನಾವು ಗಮನಿಸುತ್ತೇವೆ ಪ್ರೇರೆ. ಹಾಗಾದರೆ ಈ ಪುನರ್ಜನ್ಮ ಹೊಂದುವುದಕ್ಕಿಂತ ಮುಂಚೆ ಗ್ರಂಥಕರ್ತನ ಹೇಳುವಂತ ಒಂದು ಮಾತುಗಳನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ, ಯಾಕಂದ್ರೆ ಈ ವಿಷಯಗಳು ನಾವು ಗಮನಿಸ್ತಾ ಇದ್ದೇವೆ. ಇಬ್ರಿಯ ಗ್ರಂಥಕರ್ತನ ಹೇಳುವಂತ ಒಂದು 8ನೇ ಅಧ್ಯಾಯದಲ್ಲಿ ದೇವರ ಪ್ರೀತಿಯನ್ನ, ಆತನ ಬಂದಂತ ಉದ್ದೇಶವನ್ನ, ಆತನ ಯಾಜಕತ್ವ ಹೇಗಿದೆ, ಆತನು ಒಡಂಬಡಿಕೆ ಮಧ್ಯಸ್ಥನಾಗಿ ಏನ್ ಮಾಡಿದ್ದಾನೆ, ಈ ಮೇಲಿನ ವಾಕ್ಯಗಳು ನೋಡುವಾಗ ಒಡಂಬಡಿಕೆ, ಮಧ್ಯಸ್ಥಿಕೆ ಎಲ್ಲವನ್ನ ಗಮನಿಸ್ತೇವೆ. ಎಲ್ಲವನ್ನು ಗಮನಿಸುವಾಗ ಈ ಮಧ್ಯಸ್ಥಿಕನಾಗಿ, ಮಧ್ಯವರ್ತಿಯಾಗಿ ಏನ್ ಮಾಡಿದ್ದಾನೆ? 12ನೇ ವಾಕ್ಯ ಬಹಳ ಸ್ಪಷ್ಟವಾದಂತ ಕ್ರಿಸ್ತನಿಗಿರುವಂತಹ ಒಂದು ಗುಣಗಳನ್ನ, ಲಕ್ಷಣಗಳನ್ನ, ಆತನ ಪ್ರೀತಿಯನ್ನ, ಆತನ ದಯೆಯನ್ನ ವರ್ಣಿಸುವುದನ್ನು ನೋಡ್ತಾ ಇದ್ದೇವೆ ಪ್ರೇರೆ. ಈ 12ನೇ ವಾಕ್ಯ ನೋಡುವಾಗ, ನಾನು ಅವರ ದುಷ್ಕೃತ್ಯದ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು. ದೇವರು ಯಾರಾಗಿದ್ದಾನೆ? ಆಜ್ಞೆಗಳನ್ನ ಮನಸ್ಸಿನಿಡುವಂತ ದೇವರು, ಹೃದಯದ ಮೇಲೆ ಬರುವ ಆತನು. ಇಲ್ಲಿ ನೋಡುವುದಾದರೆ ಆತನು ಕನಿಕರವುಳ್ಳವನು, ಕ್ಷಮೆಯುಳ್ಳವನು, ಆತನು ಮನ್ನಿಸುವವನು, ದಯೆಯುಳ್ಳವನೆಂಬುದಾಗಿ, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂಬುದಾಗಿ ಕರ್ತ ನುಡಿಯುತ್ತಾನೆಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಎಂತಹ ಪಾಪಗಳು! ಭಯಂಕರವಾದ ಪಾಪಗಳು, ಘೋರವಾದ ಪಾಪಗಳು. ಆ ಪಾಪವು ಹೇಗಿತ್ತೆಂಬುದಾಗಿ ಆ ಯೆಶಾಯನ ಗ್ರಂಥಕ್ಕೆ ನಾವು ಬರುವಾಗ 44ನೇ ಅಧ್ಯಾಯದ 22ನೇ ವಾಕ್ಯ ನಾವು ನೋಡುವುದಾದ್ರೆ, ಎಂಥ ಪಾಪ ಎಂಬುದಾಗಿ ಗಮನಿಸಿದರೆ, ನಿನ್ನ ದ್ರೋಹಗಳನ್ನ ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಆರಿಸಿದ್ದೇನೆ, ನಿನ್ನನ್ನ ವಿಮೋಚಿಸಿದ್ದೇನೆ. ಪರಿಹರಿಸಿದ್ದಾನೆ, ಆರಿಸಿದ್ದಾನೆ. ನಿನ್ನ ಪಾಪಗಳನ್ನು ಮೋಡದಂತೆ ಆರಿ ಹೋಗ್ತು ನೋಡ್ತಾ ಇರ್ತೇವೆ ವೇಗವಾಗಿ. ಯಾವಾಗ ಕರ್ತನ ಯೇಸು ಕ್ರಿಸ್ತರನ್ನ ರಕ್ಷಕನಾಗಿ ಯಾರನ್ನ ಅಂಗೀಕರಿಸಿದರು, ಆತನ ಹೆಸರಿನ ನಂಬಿಕೆ ಇಟ್ಟರು ಬೇರೆ, ಆ ಪಾಪಗಳನ್ನ, ದ್ರೋಹಗಳನ್ನ, ದುಷ್ಕೃತ್ಯಗಳನ್ನ ಪರಿಹರಿಸುವಂತಹ ಪರಿಶುದ್ಧನಾದ ನಮ್ಮ ಕರ್ತನು, ನೀತಿಯುಳ್ಳ ನಮ್ಮ ದೇವರು. ಇನ್ನು ನಾವು ಗಮನಿಸುವಾಗ ಆ ಪಾಪಗಳನ್ನ ಎಲ್ಲಿ ಬಿಸಾಡಿದ್ದಾನೆ ಇದನ್ನ ನೆನೆಸಿಕೊಳ್ಳುವಾಗ ಅನೇಕ ಸರಿ ನಾವು ಜ್ಞಾಪಕ ಮಾಡಿಕೊಳ್ಳುವಂಥದ್ದು. ಕೀರ್ತನೆ 45ರಲ್ಲಿ ನಾವು ಗಮನಿಸುವಾಗ ಬಹಳಷ್ಟು ಭಯಂಕರವಾದಂತಹ ವಿಷಯಗಳನ್ನ ನಾವು ನೋಡ್ತೇವೆ ಪ್ರೇರೆ. ಅನೇಕ ಸಾರಿ ಇದನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವ ಕೀರ್ತನೆ 40ನೇ ಕೀರ್ತನೆಯಲ್ಲಿ ಆ ಪಾಪಗಳು, ನಮ್ಮ ಒಂದು ಅಪರಾಧಗಳು ಎಷ್ಟು ಅಂದ್ರೆ ಅಲ್ಲಿ ನೋಡ್ತೇವೆ, ತಲೆ ಕೂದಲಿಗಿಂತ ಹೆಚ್ಚಾಗಿರುವಂತ ಒಂದು ಪಾಪಗಳು, ದುಷ್ಕೃತ್ಯಗಳನ್ನ, ಲೆಕ್ಕವಿಲ್ಲದ ಆಪತ್ತುಗಳು, ಇವೆಲ್ಲ ಹೇಗೆ ಅಂತೆ ಪರಿಹರಿಸಿದ್ದಾನೆ, ಮೋಡಗಳಂತ ಆರಿಸಿದ್ದಾನೆ, ವಿಮೋಚಿಸಿದ್ದಾನೆ. ಹೇಗೆ? ಹಾಗಾದ್ರೆ ಅದನ್ನ ಏನ್ ಮಾಡಿದ್ದಾನೆ? ಅನೇಕ ಸಾರಿ ಕೆಲವು ಕಡೆ ನಾವು ಸತ್ಯವೇದ ಶಾಲೆಯಲ್ಲಿ ಮತ್ತು ಸುವಾರ್ಥ ಸೇವೆಯನ್ನು ಕಲಿಸುವಂತ ದೈವ ಸೇವಕರು ಹೇಳ್ತಾ ಇದ್ರು, ಏನೆಂಬುದಾಗಿ ನೋಡುವಾಗ, ನಿಮ್ಮ ಪಾಪಗಳನ್ನು ಚೀಟಿಯಲ್ಲಿ ಬರೆಯಿರಿ ಎಂಬುದಾಗಿ. ಏನ್ ಮಾಡಿದ್ದೀರಿ ಎಲ್ಲವನ್ನ ಬರೆದು, ಯಾರು ಕೊಡುವಂಥದ್ದಿಲ್ಲ, ಹರಿದು ಹಾಕ್ರಿ ಎಂಬುದಾಗಿ ಹೇಳ್ತಾ ಇದ್ರು. ಅಂದ್ರೆ ಬರೆಯುವಂಥದ್ದು, ಒಪ್ಪಿಕೊಂಡು ಪ್ರಾರ್ಥನೆ ಮಾಡಿ ಅದನ್ನ ಹರಿದಾಕಿ ಬಿಸಾಡ್ರಿ ಎಂಬುದಾಗಿ ಹೇಳ್ತಾ ಇದ್ರು. ಅದು ಒಳ್ಳೇದೇ. ಆ ದೇವ್ರ ವಾಕ್ಯದಲ್ಲಿ ಇದನ್ನ ನಾನು ಈ ದೇವ ದುಷ್ಕೃತ್ಯಗಳನ್ನ ಹೇಗೆ ಕ್ರಮಿಸಿದ್ದಾನೆ, ಇವೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಡುತ್ತಾ ರಕ್ತವನ್ನು ಸುರಿಸುವಾಗ ರಕ್ತದಲ್ಲಿ ತೊಳೆದಿದ್ದಾನೆ, ಅದನ್ನ ಒರೆಸಿದ್ದಾನೆ, ಆ ಪಾಪದ ಸಾಲವನ್ನು ತೀರಿಸಿದ್ದಾನೆ. ಏನೆಲ್ಲಾ ವಿಷಯಗಳನ್ನ ಮಾತಾಡುತ್ತಾ ಇದ್ವಿ, ಕಲಿತಾ ಇದ್ವಿ. ಈಗ ಈ ಒಂದು ದಿನದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಬೇರೆ, ಆ ಪಾಪಗಳನ್ನ ಯೇಸುವಿನ ಶಿಲುಬೆಯಲ್ಲಿ ಹೊತ್ತುಕೊಂಡು, ಅಂದ್ರೆ ಪಾಪಕ್ಕೆ ಬದಲಾಗಿ ಮಧ್ಯಸ್ಥನಾಗಿ ನಮ್ಮ ಶಿಕ್ಷೆಯನ್ನು ಆತನು ಅನುಭವಿಸಿದ್ರು. ಆ ಎಲ್ಲ ಲೆಕ್ಕ ತಗೊಂಡು, ಯಾವುದು ಲೆಕ್ಕವಿಲ್ಲದ ಪಾಪದ ಒಂದು ಗಂಟು, ತಲೆ ಕೂದಲಿಗಿಂತ ಹೆಚ್ಚಾಗಿರೋ ಪಾಪಗಳನ್ನು ತೆಗೆದುಕೊಂಡು ಏನ್ ಮಾಡಿದ್ರು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಬಹಳ ಸಂತೋಷಕರವಾದ ಒಂದು ಮಾತು ಮೀಕನ ಪ್ರವಾದನೆ ಗ್ರಂಥದ 7ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ನೋಡಿ ಪ್ರಿಯರೇ, ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನ ಕನಿಕರಿಸುವನು, ನಮ್ಮ ಅಪರಾಧಗಳನ್ನು ಅಣಗಿಸುವನು. ದೇವರೇ ನಿನ್ನ ಜನರ ಪಾಪಗಳನ್ನೆಲ್ಲ
ನೋಡ್ತಾ ಇದ್ದೀರಲ್ಲ ದೇವ್ರ ವಾಕ್ಯ, ಸ್ವಲ್ಪ ಇದನ್ನ ಗಮನಿಸ್ರಿ. ಈ ಪಾಪಗಳನ್ನೆಲ್ಲ ದೇವ್ರು ಏನ್ ಮಾಡಿದ್ದಾನಂತೆ, ಸಮುದ್ರಕ್ಕೆ ತಳ್ಳಿ ಬೀಸಾಟು ಬಿಡುವಿ. ದೇವ್ರ ನಮ್ಗೆ ಸ್ತೋತ್ರ ಅಂತ ಆಗಲಿ ಪ್ರೇರ. ಆ ಸಾಲವನ್ನ ಶಿಲುಬೆಯಲ್ಲಿ ತೀರಿಸಿದ್ರು. ಆದ್ರೆ ಆ ಒಂದು ಅಗ್ರಿಮೆಂಟ್, ಈಗ ಸಾಲ ಕೊಡುವಾಗ ಅನೇಕರು ಸಾಲದ ಒಂದು ಈಗಿನ ಕಾಲದ ಬಹಳಷ್ಟು ಇದೆ ಪ್ರೇರ. ಯಾಕಂದ್ರೆ ಈಗ ನಾವು ಹಳ್ಳಿ ಕಡೆ ಜೀವಿಸುವುದರಿಂದ ಅನೇಕ ಫೈನಾನ್ಸ್ ಬರ್ತಾರೆ, ಫೈನಾನ್ಸಿ ಪಡೆದಕ್ಕೋಸ್ಕರ ಮನೆಗಳ ಹತ್ರ ಹಣ ಬೇಕಾದವರು ಆಯ್ತು ಒಪ್ಕೊಳ್ತಾರೆ. ಆದ್ರೆ ಅವ್ರು ಸುಮಾರು ಒಂದು 10-20 ಪೇಜು ಸಿಗ್ನೇಚರ್ ಹಾಕ್ಸ್ಕೊಳ್ತಾರೆ, 34 ಸಿಗ್ನೇಚರ್. ಆ ಸೈನ್ ಮಾಡಿಕೊಳ್ಳುವಾಗ ಅವ್ರು ಏನಕ್ಕೆ ಮಾಡಿಸ್ಕೊಂಡ್ರೆ ನಾವು ಓದಿರಲ್ಲ, ಯಾಕಂದ್ರೆ ಆ ದುಡ್ಡು ಬೇಕು. ಎಲ್ಲ ಸೈನ್ ಬೇಕಿಲ್ಲ, ಹಾಕು, ಮೇಲಿನ ನಿಯಮಗಳೇನು ಷರತ್ತುಗಳೇನು ನಾವು ಹಾಕ್ಬಿಡ್ತೇವೆ. ಹಾಕಿ ತೀರಿದ ಮೇಲೆ NOC ಅದನ್ನ ಹಿಂದಕ್ಕೆ ಕೊಡುವಾಗ ಏನ್ ಮಾಡ್ತಾರೆ, ಕೆಲವದನ್ನ ಹರಿದಾಕ್ತಾರೆ. ಮೊದಲು ನಾವು ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ನಮ್ಮ ಪರವಾಗಿ ಕಟ್ಟದವ್ರು ಏನ್ ಮಾಡ್ತಾರೆ, ಆ ಒಂದು ಪತ್ರ ತೆಗೆದುಕೊಂಡು ಹೋಗಿ ಯಾವ್ದೊಂದ್ ಕಡೆ ಇಡ್ತಾರೆ. ಯಾಕೆ ಇಡ್ತಾರೆ, ಒಂದ್ ವೇಳೆ ಅವತ್ತಾದ್ರೂ ನಾವು ಅವರಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಅಥವಾ ಅವರಿಗೆ ಗುಲಾಮರಾಗಿ ದಾಸರಾಗಿರದೆ ಅವರಂತ ನಡೆಯಿದ್ರೆ ಏನ್ ಮಾಡ್ತಾರೆ, ತಗೊಂಡ್ಬರ್ತಾರೆ. ಯಾವುದು ನೋಡು, ಇಂಥವ್ರ ಕಡೆ ನೀನ್ ಸಾಲ ತಗೊಂಡು ಕಟ್ಲಾರದಿದ್ದಾಗ ನಾನ್ ಸಾಲ ಕಟ್ಟಿ ಅವ್ರ ಹತ್ರ ಇದ್ದಂತ ಚೆಕ್, ಅದು ನೀನ್ ಬರ್ಕೊಟ್ಟದ ಅಗ್ರಿಮೆಂಟು, ಚಾಪಕಾದ ಎಲ್ಲ ನನ್ನ ಹತ್ರ ಇದೆ ಅಂತ ತೋರಿಸ್ತಾವೆ. ಅದು ನಮ್ಮ ಯೇಸುವಿಗೆ ಮಾಡ್ಲಿಲ್ಲ. ನಮ್ಮ ಪಾಪದ ಸಾಲಕ್ಕೆ ಈ ಕೈಗಳಲ್ಲಿ ಮಾಡಿದ ಪಾಪಕ್ಕಾಗಿ ಆತನ ಕೈಗಳಲ್ಲಿ ಮಳೆಗಳು, ಆತನ ತಲೆಗೆ ಮುಳ್ಳಿನ ಕಿರೀಟ, ಆತನ ಕೈಕಾಲುಗಳಲ್ಲಿ ಮಳೆಗಳನ್ನು ಜಡಿಸಿಕೊಂಡಂತ ಕರ್ತನು ಏನ್ ಮಾಡಿದ್ದಾನೆ, ನಮ್ಮೆಲ್ಲ ಪಾಪವನ್ನ ಗಮನಿಸಿರ್ತಾರೆ. ಎಷ್ಟೊಂದು ದಯವುಳ್ಳ ಕರ್ತನು, ಎಷ್ಟೊಂದು ಪ್ರೀತಿಯುಳ್ಳ ಕರ್ತನು. ಎಲ್ಲಿ ಬಿಸಾಡಿದ್ದಾನಂತೆ, ಸಮುದ್ರಕ್ಕೆ ಬಿಸಾಡಿದ್ದಾನೆ. ಎಂತ ಪಾಪಗಳನ್ನ, ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನ ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ ಎಂಬುದಾಗಿ 103ನೇ ಕೀರ್ತನೆ 12ನೇ ವಾಕ್ಯ ನಮ್ಗೆ ಹೇಳುತ್ತದೆ. ಅಷ್ಟು ದೂರ ಮಾಡಿದ್ದಾನೆ ನಮ್ಮ ಪಾಪಗಳನ್ನ. ಎಂತ ಪಾಪಗಳು, ಭಯಂಕರವಾದಂತ ಪಾಪಗಳನ್ನ. ಮತ್ತೆ ನೋಡ್ತಾ ಯೆಶಾಯನ ಗ್ರಂಥದ 38:18 ಅದನ್ನೇನ್ ಮಾಡಿದ್ದಾನೆ, ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನಿಂದ ಹಾಕಿಬಿಟ್ಟಿದ್ದೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಯಾಕೆ, ಒಂದು ಒಡಂಬಡಿಕೆ ಮಾಡಿಕೊಳ್ಳುವ ಮಧ್ಯಸ್ಥನಾದ ಕರ್ತನು, ನಿನ್ನನ್ನ ಪರಲೋಕದಲ್ಲಿ ತನ್ನ ಫಲಭಾಗದಲ್ಲಿ ನೋಡಬೇಕೆಂಬ ಆಸೆ ಉಳ್ಳಂತ ದೇವರು, ಆತನ ಒಡಂಬಡಿಕೆಗೆ ವಿಧೇಯರಾಗದೆ ಆತನ ಮಾತಿಗೆ ಕಿವಿಗೊಡದೆ ಆಜ್ಞೆಗಳನ್ನು ಅನುಸರಿಸಿದವರ ಬಗ್ಗೆ ಆತನಿಗೆ ಚಿಂತೆ ಇಲ್ಲ. ಆಜ್ಞೆಗೆ ವಿಧೇಯರಾದಂತವರು, ವಿಧಿಗಳನ್ನ ಕೈಗೊಳ್ಳುವಂತವರು, ನಿಯಮ ಪಾಲನೆ ಮಾಡುವಂತವರ ಬಗ್ಗೆ ಅದನ್ನು ಚಿಂತಿಸುವನಾಗಿದ್ದಾನೆ. ಯಾಕೆಂದ್ರೆ ನಮ್ಮ ಪಾಪದ ಸಾಲವನ್ನು ತೀರಿಸಿ ಆ ನಮ್ಮ ಪಾಪಗಳನ್ನ ಸಮುದ್ರದಲ್ಲಿ ಬಿಸಾಕಿದ್ದಾನೆ ಎಂಬುದಾಗಿ ನೋಡ್ತೇವೆ. ತನ್ನ ಬೆನ್ನ ಹಿಂದೆ ಹಾಕೊಂಡಿರುವುದಾಗಿ ನೋಡ್ತಾ ಇದ್ದೇವೆ. ಪ್ರಿಯ ಜನರೇ, ಮಾತ್ರವಲ್ಲ ಆತನು ಎಷ್ಟೊಂದು ಒಳ್ಳೆಯ ದೇವರೆಂಬುದಾಗಿ ಗಮನಿಸ್ತಾರೆ. ಇದು ಯಾವಾಗ ನಮಗೆ ಸಿಗುತ್ತದೆ? ಈ ಪಾಪ ಪರಿಹಾರವು ಯೇಸು ಕ್ರಿಸ್ತರನ್ನ ಯಾರ್ಯಾರು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ ನೋಡ್ತೇವೆ. ಈ ಅಧಿಕಾರನ ಪಡೆದಂತ ನಮಗೆ ದೇವರು ಎಷ್ಟೊಂದು ಮೇಲನ್ನು ಮಾಡಿದ್ದಾನೆ, ಎಂತಹ ಪ್ರೀತಿಯನ್ನು ತೋರಿಸಿದ್ದಾನೆ. ಆತನ ಪ್ರೀತಿಯುಳ್ಳ ದೇವರು, ಆತನ ಕನಿಕರವುಳ್ಳ ಆತನು, ಆತನ ನಿತ್ಯನಾದ ದೇವರು, ಪರಿಶುದ್ಧನಾದ ದೇವರು ಎಂಬುದಾಗಿ ಈ ವಾಕ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ಆತನ ಅಷ್ಟೊಂದು ತಾಳ್ಮೆಯುಳ್ಳ ದಯೆಯುಳ್ಳ ದೇವರು, ಆತನ ಲೆಕ್ಕ ಮಾಡುವಂತನಲ್ಲ. ಆತನ ಕನಿಕರವುಳ್ಳವನು, ದಯೆಯುಳ್ಳವನು, ಕ್ಷಮಿಸುವ ಕರ್ತನು, ನಿನ್ನ ದೇವರಾಗಿದ್ದುಕೊಂಡು ಪಾಪಗಳನ್ನು ಬಿಸಾಡಿದ್ದಾನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯದ 38ನೇ ವಾಕ್ಯ ನಾವು ಗಮನಿಸುವಾಗ, ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯದ 38ನೇ ವಾಕ್ಯ, ಅಪೊಸ್ತಲ ಕಾರ್ಯಗಳಲ್ಲಿ 13ನೇ ಅಧ್ಯಾಯದ 38ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಆದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು ದೊರೆಯುತ್ತದೆ ನಿಮಗೆ ಎಂಬುದಾಗಿ ನೋಡ್ತೇವೆ ಪ್ರೇರೆ. ನಿಮಗೆ ಸಾಧಾರಣವಾಗಿ ನಿಮಗೆ ತಿಳಿದಿರಲಿ, ಮೋಶೆ ಧರ್ಮಸ್ಥಳ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಂಬುವವರೆಲ್ಲರೂ ಹೇಗೆ ನಮಗೆ ಪಾಪ ಪರಿಹಾರವಾಯಿತು, ಹೇಗೆ ದುಷ್ಕೃತ್ಯಗಳನ್ನು ತೆಗೆದು ಹಾಕಿದೆ ಎಂಬುದಾಗಿ ನೋಡುವಾಗ ನೋಡ್ತಾ ಇರುವುದು, ಆತ ನಂಬುವವರೆಲ್ಲರೂ ಆತನ ಮೂಲಕ ಬಿಡುಗಡೆ ಹೊಂದಿ ನೀತಿವಂತರೆನ್ನಿಸಿಕೊಳ್ಳುತ್ತಾರೆ. ಪುನರ್ಜನ್ಮ, ನೂತನ ಸೃಷ್ಟಿ, ಕ್ರಿಸ್ತರನ್ನು ನಂಬಿದಂತವರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುತ್ತದೆ, ಸಿಕ್ಕುತ್ತದೆ ಎಂಬುದಾಗಿ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಪ್ರೇರೆ. ದೇವರ ಒಂದು ಪ್ರೀತಿಯನ್ನ, ಕರುಣೆಯನ್ನು ಬಹಳಷ್ಟು ಸ್ಪಷ್ಟವಾಗಿ ನೋಡುವಾಗ, ಯಾಕೆಂದ್ರೆ ನೋಡ್ತಾ ಇದ್ದೇವೆ ಒಡಂಬಡಿಕೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ದೇವರಕ್ಕೆ ಸ್ಪಷ್ಟವಾಗಿ ಹೇಳುವಂಥದ್ದು ರೋಮ 4ನೇ ಅಧ್ಯಾಯದ 7ನೇ ವಾಕ್ಯ,
ರೋಮ ಪತ್ರಿಕೆ 4:7 ವಾಕ್ಯ, ಯಾರ ಅಪರಾಧಗಳು ಪರಿಹಾರವಾಗಿಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿಯೋ ಅವರೇ ಧನ್ಯರು. ಯಾರ ಅಪರಾಧಗಳು ಪರಿಹಾರವಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರೇರಣೆ. ಧನ್ಯಕರವಾದ ಜೀವಿತವನ್ನ ನಾವು ಪಡೆದುಕೊಳ್ಳುವುದಕ್ಕೆ ನಾವು ಮಾಡುವಂಥದ್ದು ಒಂದು ಪ್ರಾರ್ಥನೆ ಮಾತ್ರ. ಮಾಡುವಂಥದ್ದು ಒಂದೇ ಒಂದು ಪ್ರಾರ್ಥನೆ, ಒಂದೇ ಒಂದು ಮನವಿ, ಒಂದೇ ಒಂದು ವಿಜ್ಞಾಪನೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರೈಕೆ ಮಾಡಿದರೆ, 1 ಯೋಹಾನ 1:9 ವಾಕ್ಯ. ಯಾರಾತನ ಅಂಗೀಕರಿಸಿದರೆ ಸುವಾರ್ತೆ 1:12-13. 1 ಯೋಹಾನ 1:9 ಹೇಳುವಂಥದ್ದು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರೈಕೆ ಮಾಡಿದರೆ ಆತನ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಏನ್ ಮಾಡಿದಾನೆ? ಪಾಪಗಳನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬಿಸಾಟಿದ್ದಾನೆ, ಬೆನ್ನೆಯಿಂದ ಹಾಕಿಕೊಂಡಿದ್ದಾನೆ, ಕಲ್ವರಿ ಶಿಲುಬೆಯಲ್ಲಿ ಪಾಪದ ಸಾಲವನ್ನು ತೀರಿಸಿದ್ದಾನೆ. ಜನರ ದೇವರ ಒಂದು ಪ್ರೀತಿ ಎಷ್ಟು ಒಳ್ಳೆಯದು. ಆ ಪಾಪಗಳಿಗೆ ಕ್ಷಮಿಸಲ್ಪಟ್ಟರೆ, ಪಾಪಕ್ಕೆ ಪರಿಹಾರವನ್ನು ಹೊಂದಿದ್ದಾರೆ. ದೇವರ ವಾಕ್ಯ ಹೇಳುವಂಥದ್ದು 8:33 ವಾಕ್ಯ, ರೋಮ 8:33, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರು ಆದುಕೊಂಡು ದೇವರು ನೇಮಿಸಲ್ಪಟ್ಟಾಗ ತಪ್ಪು ಹೊರಿಸುವವರು ಯಾರು? ಯಾಕೆಂದ್ರೆ ದೇವರೇ ನಮ್ಮನ್ನು ನೀತಿವಂತರನ್ನು ನಿಲ್ಲಿಸನಾಗಿದ್ದಾನೆ, ತನ್ನ ಮಕ್ಕಳಾಗಿ ಆರಿಸಿಕೊಂಡಿದ್ದಾನೆ, ನಮ್ಮೊಳಗೆ ಕ್ರಿಸ್ತನ ಜೀವಿಸುತ್ತಿದ್ದಾನೆ. ಕ್ರಿಸ್ತನಲ್ಲಿ ನಾವಿದ್ದೇವೆ. ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಕೃಣ, ಕ್ರಿಸ್ತನ ದಯೆ, ಕ್ರಿಸ್ತನಾಗಿ ದಯೆ ತೋರಿಸುವಂಥದ್ದು, ಕ್ರಿಸ್ತನಿಗಿರುವಂತಹ ಮನಸ್ಸು ನಮ್ಮಲ್ಲಿರುವುದಾದರೆ ಯಾರು ಪ್ರಿಯರು ತಪ್ಪುರಿಸಲು ಸಾಧ್ಯ? ಯಾಕೆ ದೇವರು ನಮ್ಮೊಟ್ಟಿಗೆ ವಾಸ ಮಾಡುವಾಗ, ನಮ್ಮೊಡನೆ ಜೀವಿಸುವಾಗ, ನಮ್ಮೊಡನೆ ಸಂಚರಿಸುವಾಗ ದಯುಳ್ಳ ಕರ್ತನು, ಕೃಪೆಯುಳ್ಳ ದೇವರು, ಕನಿಕರವುಳ್ಳ ರಾಜನು, ನನ್ನ ನಿನ್ನೆಲ್ಲ ಪಾಪಗಳನ್ನು ಮನ್ನಿಸುವ ಮಹೋನ್ನತನು ನಮ್ಮೊಟ್ಟಿಗಿದ್ದುಕೊಂಡು ನಮ್ಮನ್ನ ಕಾಯುತ್ತಾನೆ, ನಡೆಸುತ್ತಾನೆ, ಆಸ್ವಾದಿಸುತ್ತಾನೆ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಯೆಶಾಯ 38:17 ವಾಕ್ಯವನ್ನು ನೋಡುವಾಗ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿ ಆಯಿತು, ನನ್ನ ಆತ್ಮ ನಾಶಕೂಪದಿಂದ ರಕ್ಷಿದ್ದು ನಿನ್ನ ಪ್ರೀತಿಯೇ. ಗಮನಿಸು, ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿ ಬಿಟ್ಟಿದ್ದಿ. ಪ್ರಿಯ ಜನರ ದೇವರು ಎಷ್ಟೊಂದು ಒಳ್ಳೆಯವನು, ಎಷ್ಟೊಂದು ಶ್ರೇಷ್ಠವಾದ ದೇವರು. ಆತನು ಮಹೋನ್ನತನು, ಅದು ಸರ್ವೋನ್ನತನಾಗಿದ್ದಾನೆ. ಆದ್ದರಿಂದ ಗ್ರಂಥಕರ್ತನಾಗಿರುವ ಇಬ್ರಿಯ ಗ್ರಂಥಕರ್ತನ ಒಂದು ದಾಹ ನಾವು ಗಮನಿಸುವಾಗ, ಆತನ ಸನ್ನಿಧಿಗೆ ಬರುವಂತ ನಾವುಗಳು, ಆತ ನಮ್ಮನ್ನ ಪ್ರೀತಿಸುತ್ತಿದ್ದಾನೆ, ನಾವು ಪಾಪಗಳನ್ನೆಲ್ಲ ಕ್ಷಮಿಸಿದ್ದಾನೆ, ಅದನ್ನ ಕ್ಷಮೆಯುಳ್ಳವನು. ನೋಡುವ ಪ್ರೇರೆ, ಮತ್ತೆಂದಿಗೂ ನಮ್ಮ ಪಾಪಗಳ ನೆನಪಿಗೆ ತರುವಂತವನಲ್ಲ. ಇಂತಹ ಒಳ್ಳೆಯ ದೇವರನ್ನ ಬಿಟ್ಟು ದೂರವಾಗದೆ, ಪಾಪಕ್ಕಾಗಿ ಪ್ರಾಣ ಕೊಟ್ಟವನು, ರಕ್ತ ಸುರಿಸಲ್ಪಟ್ಟಂತ ದೇವರು, ಆ ಪಾಪಗಳನ್ನ ತನ್ನ ಬೆನ್ನೆಯಿಂದ ಹಾಕಿದಂತ ಕರ್ತನು. ಇಂತಹ ದೇವರ ಮಕ್ಕಳಾದ ನಾವುಗಳು ಯಾಕೆ ನಾವು ದೂರ ಆಗಬೇಕು? ಯಾವುದನ್ನು ಲೆಕ್ಕಕ್ಕೆ ತರುವುದಿಲ್ಲ. ಒಂದು ವೇಳೆ ನೀವು ಹಿಂಜರಿದು ಹೋಗಿದ್ದರೆ, ನೀವು ಅವಿಧೇಯರಾಗಿದ್ದರೆ, ಮತ್ತೆ ಹೇಗೆ ನಾವು ದೇವರ ಸನ್ನಿಧಿಗೆ ಬರೋದಕ್ಕೆ ಎಂಬುದಾಗಿ ಚಿಂತಿಸುವರಾಗಿದ್ದರೆ, ಆತನ ಕನಿಕರವುಳ್ಳ ಕರ್ತನು, ಆತನ ಕಲ್ವರಿ ಶಿಲುಬೆಯಲ್ಲಿ ಕಾಯಗಳನ್ನು ಹೊಂದುತ್ತಾ, ರಕ್ತವನ್ನು ಸುರಿಸುತ್ತಾ, ಸಕಲ ಬಾಹಿರದ ಜನರು ನನ್ನ ಬಳಿಗೆ ಬನ್ನಿರೆಂಬುದಾಗಿ ಕರೆಯಲ್ಪಟ್ಟಂತ ಕರ್ತನು, ಆತನ ಪ್ರೀತಿ ಸ್ವರೂಪನು. ಸಭೆಯಾಗಿ ಕೂಡಿಕೊಳ್ಳುವ ರೂಢಿಯಾಗಿ ಬಿಟ್ಟಿದ್ದಾರೆ. ಅಯ್ಯೋ ನಾವು ಬಿಟ್ಟಿದ್ದೆ ಎಂಬುದಾಗಿ ಚಿಂತಿಸದೆ, ನಾವು ಸರಿಯಾಗಿ ಪ್ರಾರ್ಥನೆ ಮಾಡಲಿಲ್ಲ, ಸರಿಯಾಗಿ ಕೆಲವರು 1 ವಾರ ಸಭೆಗೆ ತಪ್ಪಿಸ್ಕೊಂಡ್ರೆ ಮತ್ತೆ 2ನೇ ವಾರ ಬರೋದಕ್ಕೆ ನಾಚಿಕೆ ಪಡ್ತಾ ಇರ್ತಾರೆ. ಹೋದ್ರೆ ನಾನು ಹೋಗ್ಲಿಲ್ಲ, ಹೋದ್ರೆ ಏನಾಗುತ್ತದೆ? 2ನೇ ವಾರನ ತಪ್ಪಿಸ್ಕೊಳ್ತಾರೆ. ಅಯ್ಯೋ 2 ವಾರ ನಾನು ಹೋಗ್ಲಿಲ್ಲ. ಈಗ ಅನೇಕರು ಪ್ರೇಯರು 3 ವಾರ 4 ವಾರ ಯಾವಾಗ ಗೈರಾಗ್ತಾರೋ ಸಭೆಗೆ ದೂರ ಹಾಕ್ತಾರೆ, ದೇವರ ಸಹವಾಸಕ್ಕೆ ದೂರ ಆಗ್ತಾರೆ. ದೂರ ಆಗ್ತಾ ಅನೇಕ ಇದಾಗ್ಬಿಟ್ಟು, ಅಯ್ಯೋ ನಾವು ಭಯಂಕರ ಪಾಪ ಮಾಡಿದ್ದೇವೆ, ಇನ್ಯಾಕೆ ಎಂಬುದಾಗಿ ದೇವರ ಸನ್ನಿಧಿಗೆ ದೂರವಾಗುವಂತ ಈಗಲಿದ್ದಾರೆ, ಆಗ್ಲಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ. ಯಾಕಂದ್ರೆ ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟು ಅಂತವ್ರಿಗಿರುವಂತ ಒಂದು ಭಯ ಏನಂದ್ರೆ, ನಾನು ದೇವರ ಸನ್ನಿಧಿ ಸಹವಾಸಕ್ಕೆ ದೂರವಾಗಿದ್ದೇನೆ, ಒಂದು ವೇಳೆ ನನ್ನಲ್ಲಿರುವಂತ ಪವಿತ್ರಾತ್ಮ ನನ್ನನ್ನು ಬಿಟ್ಟು ಹೋಗಿರ್ಬೋದೇನೋ, ನನ್ನಲ್ಲಿರುವಂತ ಆತ್ಮರಕ್ಷಣೆಯನ್ನು ಬಿಟ್ಟು ಹೋಗಿರ್ಬೋದೇನೋ, ನಾನೇನ್ ಮಾಡೋದು? ಒಂದು ಗೊಂದಲದಲ್ಲಿರ್ತಾರೆ ಪ್ರೇರೆ. ಆ ಗೊಂದಲದಲ್ಲಿರುವಂತವರಿಗೆ ಹೇಳುವಂತ ಒಂದು ಮಾತು, ಆತನ ಕ್ಷಮೆಯುಳ್ಳಂತ ಕರ್ತನು, ಆತನ ಕರಿಕೊಳ್ಳಲು ನಿನ್ನ ಪಾಪಗಳ ನೆನಪಿಗೆ ತರುವುದಿಲ್ಲ, ಬೆನ್ನೆಯಿಂದ ಆಗ್ಬಿಟ್ಟಿದ್ದಾನೆ, ನೋಡ್ತಾ ಇಲ್ಲ. ಮಾಡಿದ್ದನ್ನ 1 ಯೋಹಾನ 1:9 ಪ್ರಕಾರವಾಗಿ ಹೋಗಿ, ಕರ್ತನೆ ಪ್ರಾರ್ಥನೆ ಮಾಡದೇ ಇರುವಂತದ್ದು ತಪ್ಪಾಗಿದೆ, ನಿನ್ನ ಸನ್ನಿಧಿನ ಸಹವಾಸ ಸರಿಯಾಗಿ ಬರಲಿಲ್ಲ. ಹೇಗೆ ಆ ತಪ್ಪಿರುವಂತ ಮಗನು ತಂದೆ ದೇವರು ನನ್ನ ತಂದೆಗೂ ನಾನು ತಪ್ಪು ಮಾಡಿದಂತ ಒಪ್ಪಿಕೊಳ್ಳುತ್ತಾನೋ, ಬರುವಾಗ ಆತನ ಕನಿಕರಗಳ ಕರ್ತನು, ಆತನ ಕೃಪಾಭರಿತನೆಂಬುದಾಗಿ ನೆನೆಸಿಕೊಂಡು
ಬರುವಾಗ ಸೇರಿಸಿಕೊಳ್ಳುತ್ತಾನೆ. ಯಾಕೆಂದ್ರೆ ಪ್ರಿಯರೇ, ಆತನು ಮಹೋನ್ನತನಾದ ದೇವರು. ಅನೇಕ ವಿಷಯಗಳನ್ನ ಇಲ್ಲಿ ಈ ಗ್ರಂಥದಲ್ಲಿ ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಈ ರಾತ್ರಿ ನಾವು ಕಲಿತುಕೊಳ್ಳುವಂಥದ್ದು ದೇವರ ಒಂದು ಪ್ರೀತಿ, ಆಜ್ಞೆಗಳನ್ನು ಮನಸ್ಸಿಡುವಂಥದ್ದು, ಹೃದಯದ ಮೇಲೆ ಬರೆಯುವಂಥದ್ದು, ಕ್ಷಮಿಸುವ ಆತನು, ಆ ಪಾಪಗಳನ್ನು ಸಮುದ್ರಕ್ಕೆ ಬಿಸಾಡುವ ಆತನು. ಇಂಥ ಮಹಾದೇವರನ್ನ, ಪರಿಶುದ್ಧನಾದ ಕ್ರಿಸ್ತರನ್ನ ಒಡಂಬಡಿಕೆ ಮಾಡಿಕೊಳ್ಳುವುದು, ಸೇರಿಸಿಕೊಳ್ಳುವುದು ಒಂದು, ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಅಂಗೀಕಾರ ಮಾಡಿಕೊಂಡು ಮಕ್ಕಳಾಗುತ್ತೇವೆ, ನೂತನ ಸೃಷ್ಟಿಯಾಗುತ್ತೇವೆ, ಪುನರ್ಜನ್ಮದವರಾಗಿದ್ದೇವೆ. ಈಗ ನಾವು ಆಗಿದ್ದೇವೆ, ಪುನರ್ಜನ್ಮದವರಾಗಿದ್ದೇವೆ, ರಕ್ಷಲ್ಪಟ್ಟವರಾಗಿದ್ದೇವೆ. ರಕ್ಷಿಸಲ್ಪಟ್ಟಂತ ನನ್ನ ನಿನ್ನ ಮೇಲೆ ರೋಮಪತ್ರಿಕೆಯ 8:33 ಪ್ರಕಾರವಾಗಿ ದೇವರು ನಮ್ಮ ಕಡೆ ಇರುವಾಗ ಎಂಬುದಾಗಿ ನೋಡ್ತೇವೆ. ಕೇಳುವಂಥದ್ದು ಗಮನಿಸುವ, ದೇವರು ಆದುಕೊಂಡವ್ರ ಮೇಲೆ ಯಾರು ತಪ್ಪು ಹೊರಿಸ್ತಾರೆ ಎಂಬುದಾಗಿ. ದೇವರೇ ನಮ್ಮನ್ನ ನೀತಿವಂತ ನಿಲ್ಲಿಸುವನಾಗಿದ್ದಾನೆ. ಆತನು ಪ್ರೀತಿಯುಳ್ಳ ದೇವರು, ಆತನು ಕರುಣೆಯುಳ್ಳ ಕರ್ತನು, ನಮ್ಮನ್ನ ಕರೆದ ಆತನು ನಂಬಿಗಸ್ತರೆಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಆದ್ದರಿಂದ ಈ ರಾತ್ರಿ ಕಲಿತುಕೊಳ್ಳುವಂಥದ್ದು, ಆತನ ಎಷ್ಟೊಂದು ಕ್ಷಮೆ, ಅನೇಕ ಮಾತುಗಳುಂಟು, ಆದರೆ ಕನಿಕರುಳ್ಳ ಕರ್ತನ ಬಗ್ಗೆ ಎಷ್ಟು ಕಲಿತರು ಇನ್ನು ಸಾಲದು. ಅದೇ ಈ ರಾತ್ರಿ ನನಗಂತೂ ಬಹಳಷ್ಟು, ಯಾಕಂದ್ರೆ ನಾನು ಎಷ್ಟೋ ಸಾರಿ ಈ ಪಾಪಗಳನ್ನು ಕುರಿತು ಸುವಾರ್ತೆ ಹೇಳುವಾಗ ಈ ಪಾಪದ ಕುರಿತು ಬಹಳಷ್ಟು ಮಾತಾಡ್ತಾ ಇರ್ತೇನೆ ಪ್ರಿಯ. ಎಷ್ಟು ನಮ್ಮ ಪಾಪಗಳು, ಅವ್ ನೋಡಿದ್ರೆ ನಮ್ಮ ತಲೆ ಕೂದಲಿಗಿಂತ ಹೆಚ್ಚಾದ ಪಾಪಗಳು. ಹಾಗಾದ್ರೆ ಪಾಪ ಎಲ್ಲ ಏನಾಯ್ತು? ಇಷ್ಟೊಂದು ಪಾಪಗಳನ್ನ, ಈ ಪಾಪದ ಸಾಲವನ್ನ ತೀರಿಸಿದ್ರು. ಹಾಗಾದ್ರೆ ಈ ಪಾಪದ ಗಂಟು ಅಥವಾ ಈ ಒಂದು ಪಾಪದ ಮೂಟೆ ಅಥವಾ ಈ ಪಾಪದೊಂದು ಭಾರ ಎಲ್ಲಿ ಹೋಯ್ತು? ಎಷ್ಟೊಂದು ಒಳ್ಳೆ ಮಾತು ಮೀಕ 7:9 ಅಂದ್ರೆ ಸಮುದ್ರದಲ್ಲಿ ಬಿಸಾಡು ಬಿಟ್ಟನು, ದೇವರನ್ನು ಸ್ತೋತ್ರ ಉಂಟಾಗಲಿ. ಭಯಂಕರವಾದ ಪಾತಾಳದಲ್ಲಿ ಆ ಪಾಪಗಳನ್ನು ಬಿಸಾಟು, ಅದನ್ನ ಬಿಸಾಡ್ಬಿಟ್ರು. ಏನೊಂದು ಹೇಗೆ ಮೀನಿನ ಹೊಟ್ಟೆಯೊಳಗೆ ಇದ್ದು 3 ದಿನ ಪಶ್ಚಾತ್ತಾಪ ಪಟ್ರು, ಅದು ಹೋಯ್ತು. ಅದು ಬೆನ್ನೆ ಹಿಂದೆ ಹಾಕಿಕೊಂಡನು. ಹಾಗಾದ್ರೆ ಹಿಂದಕ್ಕೆ ಹೋದನ್ನು ನೆನಪಿಸಿಕೊಳ್ಳುವ ದೇವರಲ್ಲ, ಆತನ ಯಾವಾಗಲೂ ಕರುಣೆ ಉಳ್ಳವನು, ಆತನ ಯಾವಾಗಲೂ ದಯವುಳ್ಳಂತ ದೇವರು ಪ್ರಿಯರೇ. ಒಂದು ವೇಳೆ ಅಯ್ಯೋ ನಾನು ಇಲ್ಲಿ ತಪ್ಪಿ ಹೋಗಿದ್ದೇನು ಹೇಗೆಂಬುದಾಗಿ ದುಃಖಿಸುವಂತ ನಾವು ಕರ್ತನ ಬಳಿಗೆ ಒಂದು, ದೇವರೇ ನನ್ನನ್ನ ನಿನ್ನ ಮಗನಾಗಿ ಸೇರಿಸಿಕೊಂಡಿದ್ದು, ಒಂದು ವೇಳೆ ನನ್ನಲ್ಲಿ ಈ ದಿನ ಎಲ್ಲ ತಪ್ಪುಗಳಿದ್ದರೆ ಕ್ಷಮಿಸು ಎಂಬುದಾಗಿ ಬೇಡಿಕೊಳ್ಳುವಾಗ ಲೆಕ್ಕ ಮಾಡುವ ಆತನ ಲೆಕ್ಕ ಪ್ರೇರೆ. ಅದನ್ನು ನೀತಿವಂತನೆಂದು ನಿರ್ಣಯಿಸಿದ್ದಾನೆ, ನೀತಿವಂತನೆಂದು ಆರಿಸಿಕೊಂಡಿದ್ದಾನೆ, ಮಕ್ಕಳಾಗಿ ಆರಿಸಿಕೊಂಡಿದ್ದಾನೆ. ಅದನ್ನ ಒಂದೇ ಒಂದು ಉದ್ದೇಶ, ನಮಗಾಗಿ ಆ ಪರಲೋಕದಲ್ಲಿ ಸ್ಥಳ ಸಿದ್ಧ ಮಾಡುತ್ತಿರುವಂತ ಆತನ ಜೊತೆಯಲ್ಲಿ ಸೇರಬೇಕೆಂಬುದು ಆತನ ಆಸೆ. ಅದಕ್ಕಾಗಿ ಕರೆಯಲ್ಪಟ್ಟ, ಆರಿಸಲ್ಪಟ್ಟ ನಾವುಗಳು ಅದಕ್ಕಾಗಿ ಎದುರು ನೋಡೋಣ, ಅದಕ್ಕಾಗಿ ಸಿದ್ಧರಾಗೋಣ. ಆತನ ಕೃಪೆ ನಮ್ಮ ಸಂಘದಲ್ಲಿ. ಇಲ್ಲಿ ಸ್ವಲ್ಪ ನೆಟ್ ಪ್ರಾಬ್ಲಮ್ ಆಗ್ತಾ ಇದ್ರಿಂದ ನಾನು ಬೇಗ ಮುಗಿಸ್ತಾ ಇದ್ದೇನೆ. ಆ ಕರ್ತನ ಚಿತ್ತವಾದ ಬುರುದಿನಗಳಲ್ಲಿ ಇನ್ನೂ ಉತ್ತಮವಾದ ವಾಕ್ಯಗಳನ್ನ ಧ್ಯಾನ ಮಾಡೋಣ. ಕರ್ತನ ತಾನೇ ಕೊಟ್ಟಂತ ವಾಕ್ಯ ಸಂದೇಶವನ್ನ ಆಸ್ವಾದಿಸಲಿ. ಕೂಡಿ ಬಂದಂತೆಲ್ಲ ದೈವಜನರಿಗೂ ಪ್ರತಿಯೊಬ್ಬರು ಕರ್ತನ ಯೇಸು ಕ್ರಿಸ್ತನ ವಂದನೆಗಳು. ದೇವರೆಲ್ಲರನ್ನ